ಶ್ರೀಗುರುಭ್ಯೋ ನಮಃ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾದಸ್ಯ ಶ್ರೀಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋऽವ್ಯಯೋ ಯೋ ಗುರುರಪಿ ಪರಮಃ ಚಿಂತೆಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇष्वभिज्ञस्वरार्थेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः. ಶ್ರೀಮದ್ಭಾಗವತ ತೃತೀಯ ಸ್ಕಂದ 18ನೇ ಅಧ್ಯಾಯದಲ್ಲಿ 16ನೇ ಶ್ಲೋಕ. ತಾವಾದಿದೈತ್ಯೌ ಸಹಸಾ ವ್ಯಜ್ಯಮಾನಾತ್ಮಪೌರುಷೌ ವವೃಧಾತೆ ಅಶ್ಮಸಾರೇಣ ಕಾಯೇನ ಅದ್ರಿಪತಿ ಇವ. ತೌ ಆದಿದೈತ್ಯೌ, ಆ ಇಬ್ಬರು ಆದಿದೈತ್ಯರು ಹುಟ್ಟಿದರು ಅಂತ ನೋಡಿದ್ದೀವಿ. ಅನೇಕ ಅಪಶಕುನಗಳೆಲ್ಲ ಬಂತು ಹಾಗೆ ಅಂತ ನಾವು ಹಿಂದೆ ನೋಡಿದ್ದೀವಿ. ಹುಟ್ಟಿದ ಕೂಡಲೇ ಆ ಜಯವಿಜಯರು ಹುಟ್ಟಿದ ಕೂಡಲೇ ಅವರಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪು ಅವರು ಪ್ರವಿಷ್ಟರಾಗಿದ್ದಾರೆ. ತಮ್ಮ ಬಲದಿಂದ ಭಾರಿ ಪರಾಕ್ರಮಶಾಲಿಗಳಾಗಿ ಬೆಳೆದರಂತೆ ಅವರು. ವವೃಧಾತೆ ಅಶ್ಮಸಾರೇನ ಕಾಯೇನ ಅದ್ರಿಪತಿ ಇವ. ಅವರು ಬೆಳೆದಷ್ಟು ಏನಾಯಿತು, ಅವರ ಶರೀರ ಕಲ್ಲಿನಂತೆ ಗಟ್ಟಿಯಾಯಿತು. ಅದ್ರಿಪತಿ ಇವ, ದೊಡ್ಡ ಪರ್ವತದಂತೆ ಬೆಳೆದು ನಿಂತರಂತೆ. ಹುಟ್ಟಿದ ಕೂಡಲೇ ಅವ್ರು ಬೆಳೆದು ಬಿಟ್ರು. ಯಾಕೆ? ಆ ಹಿರಣ್ಯಾಕ್ಷ ಹಿರಣ್ಯಕಶಿಪುವಿನ ಬಲ ಸಾಮರ್ಥ್ಯದಿಂದ. ಹಾಗೆ ಅಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅವರು. ದಿವಿಸ್ಪೃಶೌ ಹೇಮ ಕಿರೀಟ ಕೋಟಿಭಿರ್ ನಿರುದ್ಧ ಕಾಷ್ಟೌ ಸ್ಫುರದಂಗದೈರ್ಭುಜೈಃ ಗಾಂ ಕಂಪಯಂತೌ ಚರಣೈಃ ಪದೇ ಪದೇ ಕಟ್ಯಾ ಸುಕಾಂಚಾರ್ಕಮತೀತ್ಯತಸ್ತತುಃ. ಅವರ ಅಲಂಕಾರವನ್ನು ಹೇಳ್ತಾ ಇದ್ದಾರೆ. ಭುಜದಲ್ಲಿ ಅನೇಕ ರತ್ನಗಳಿಂದ ಮಾಡಿದ ಆ ಭುಜದ ಆಭರಣಗಳು, ಅದು ಎಲ್ಲಾ ದಿಕ್ಕನ್ನು ಕೂಡ ಮುಚ್ಚಾಕಿತ್ತು ಅಂತ ಹೇಳ್ತಾರೆ. ದಿವಿಸ್ಪೃಶೌ. ಹಾಗೆ ಅವರು ಒಂದೊಂದು ಹೆಜ್ಜೆ ಎತ್ತಿ ಇಡುವಾಗಲೂ ಕೂಡ ಭೂಮಿ ಅಲಗಾಡಿತ್ತಂತೆ, ಆ ರೀತಿಯಾಗಿತ್ತು. ಗಾಂ ಕಂಪಯಂತೌ ಚರಣೈಃ ಪದೇ ಪದೇ ಕಟ್ಯಾ ಸುಕಾಂಚಾರ್ಕಮತೀತ್ಯ ತಸ್ತತು. ಸೊಂಟದಲ್ಲಿ ಉಡಿದಾರ ಕಟ್ಕೊಂಡಿದ್ದಾರೆ, ಬಂಗಾರದ್ದು. ಅದು ಆ ಸೊಂಟದ ಭಾಗ ಸೂರ್ಯಮಂಡಲವನ್ನು ಕೂಡ ದಾಟಿ ಎತ್ತರವಾಗಿ ಇತ್ತಂತೆ. ಅವರು ಧರಿಸಿದ್ದ ಕಿರೀಟ ಅದು ಸ್ವರ್ಗವನ್ನೇ ಮುಟ್ಟುವಂತೆ ಇತ್ತಂತೆ. ಅಷ್ಟು ಎತ್ತರ ಗಾತ್ರ ಅವರಿದ್ರು ಹಾಗೆ ಅಂತ ಒಟ್ಟು. ಪ್ರಜಾಪತಿರ್ನಾಮ ತಯೋರಕಾರ್ಷೀದ್ ಯಃ ಪ್ರಾಕ್ ಸ್ವದೇಹಾತ್ ಯಮಯೋರಜಾಯತ ತಮ್ಮೈ ಹಿರಣ್ಯಕಶಿಪುಂ ವಿದುಃ ಪ್ರಜಾಃ ಯಂ ತಂ ಹಿರಣ್ಯಾಕ್ಷಂ ಅಸೂತ ಸಾತತಃ. ಈ ಇಬ್ಬರು ಮಕ್ಕಳಿಗೆ ಕಶ್ಯಪ ಪ್ರಜಾಪತಿ ಅವರು ನಾಮಕರಣ ಮಾಡ್ತಾ ಇದ್ದಾರೆ. ಆ ಕಶ್ಯಪರ ವೀರ್ಯದ ಮೂಲಕ ತಾಯಿಯ ಗರ್ಭವನ್ನ ಪ್ರವೇಶ ಮಾಡಿ ಎರಡನೇದಾಗಿ ಯಾರು ಹುಟ್ಟಿದನೋ ಅವನು ತಮ್ಮ ಆಗ್ತಾನೆ. ಅವನನ್ನ ಹಿರಣ್ಯಕಶಿಪು ಅಂತ ಜನರು ಕರೆದರು. ಹಾಗೆ ಅಂದ್ರೆ ಮೊದಲು ಪ್ರವೇಶ ಮಾಡಿ ಅನಂತರ ಹುಟ್ಟಿದವ ತಮ್ಮ, ಅನಂತರ ಪ್ರವೇಶ ಮಾಡಿ ಮೊದಲು ಹುಟ್ಟಿದವ ಅಣ್ಣ. ಹಾಗೆ ಅಂತ ಅನಂತರ ಪ್ರವೇಶ ಮಾಡಿ ಅದರ ಹುಟ್ಟುವುದು ಲೆಕ್ಕ ಅಂತ ಒಟ್ಟು. ಮೊದಲು ಹುಟ್ಟಿದವ ಅಣ್ಣ ಅಂತ. ಅದರಿಂದ ಗರ್ಭ ಪ್ರವೇಶ ಮಾಡೋದು ಮುಖ್ಯ ಅಂತ ಹೇಳ್ತಾರೆ. ಅದರಿಂದ ಹೊರಗೆ ಬರೋದು ಮುಖ್ಯ ಅಲ್ಲ, ಅದು ಅನಂತರ ಅಂತ ಆಯ್ತು. ಗರ್ಭವನ್ನ ಯಾರು
ಮೊದಲು ಪ್ರವೇಶ ಮಾಡ್ತಾರೋ ಅವರು ಅಣ್ಣ ಅಂತ. ಅದರಿಂದ ಹಿರಣ್ಯಕಶಿಪು ಅವನು ಮೊದಲು ಪ್ರವೇಶ ಮಾಡಿದ, ಎರಡನೇದಾಗಿ ಹುಟ್ಟುತ್ತಾನೆ. ಎರಡನೇದಾಗಿ ಪ್ರವೇಶ ಮಾಡಿ ಮೊದಲು ಹುಟ್ಟಿದವ ಅವನು ಹಿರಣ್ಯಾಕ್ಷ ಕರೀತಾರೆ ಅಂತ ಒಟ್ಟು. ಈ ರೀತಿಯಾಗಿ ಜಯನಲ್ಲಿ ಹಿರಣ್ಯಕಶಿಪು ಮತ್ತು ವಿಜಯನಲ್ಲಿ ಹಿರಣ್ಯಾಕ್ಷ ಅವರ ಆವೇಶವು ಕೂಡ ಇತ್ತು ಹಾಗೆ ಅಂತ. ಅದರಿಂದ ಕಶ್ಯಪರು ಆ ಹೆಸರಿನಿಂದಲೇ ಅವ್ರನ್ನ ಕರೆಸಿದರು ಹಾಗೆ ಅಂತ, ನಾಮಕರಣ ಹಾಗೆ ಮಾಡಿದರು ಹಾಗೆ. ಚಕ್ರೇ ಹಿರಣ್ಯಕಶಿಪುರ್ದೌರ್ಭ್ಯಾಂ ಬ್ರಹ್ಮವರೇಣ ಚ ವಶೇ ಸಪಾಲಾನ್ ಲೋಕಾನ್ ಸ್ತ್ರೀನ್ ಅಕುತೋ ಮೃತ್ಯುರುದ್ಧತಃ. ಹಿರಣ್ಯಕಶಿಪುವಿಗೆ ಬ್ರಹ್ಮದೇವರ ವರಬಲ. ಅದರಿಂದ ಅವನ ಒಳಗೆ ಹೊರಗೆ ಹಸಿದಾದದ್ದು ಒಣಗಿದ್ದು ಮನುಷ್ಯರು ಮೃಗ ಯಾವುದರಿಂದಲೂ ಸಾಯಬಾರದು ಅಂತ ಅವನು ವರವನ್ನ ಪಡೆದಿದ್ದ. ಅದರಿಂದ ಅವನು ಮದಭರಿತನಾಗಿ 3 ಲೋಕವನ್ನು ಕೂಡ ಆ ಎಲ್ಲ ದಿಕ್ಪಾಲಕರನ್ನು ಕೂಡ ತನ್ನ ವಶದಲ್ಲಿ ಇಟ್ಟುಕೊಂಡ ಅಂತ ಹೇಳ್ತಾರೆ. ಹಿರಣ್ಯಕಶಿಪು ಬ್ರಹ್ಮದೇವರ ವರದಿಂದ ಆ ರೀತಿಯಾಗಿ ದಿಗ್ವಿಜಯವನ್ನು ಮಾಡಿದ ಹಾಗೆ ಅಂತ. ಇದು ಮೈತ್ರೇಯರು ತಿಳಿಸತಕ್ಕ ವಿಚಾರ. ಹಿರಣ್ಯಾಕ್ಷೋ ಅನುಜಸ್ತಸ್ಯ ಪ್ರಿಯ ಪ್ರೀತಿಕೃತನ್ವಹಂ ಗದಾಪಾಣಿರ್ದಿವಂ ಯಾತೋ ಯುತ್ಸುರ್ಮೃಗಯನ್ ರಣಂ. ಹಿರಣ್ಯ ಕಶಿಪುವನ್ನು ಅನುಸರಿಸಿ ಅವನ ತಮ್ಮ ಹಿರಣ್ಯಾಕ್ಷ ಇದ್ದ ಹಾಗೆ ಅಂತ. ಅದರಿಂದ ಭಾರಿ ಇಷ್ಟ ಹಿರಣ್ಯಕಶಿಪುವಿಗೆ. ಅವರಿಬ್ಬರ ಮಧ್ಯದಲ್ಲಿ ಪ್ರೀತಿ ತುಂಬಾ ಚೆನ್ನಾಗಿತ್ತು ಅಂತಾರೆ. ಅಣ್ಣನ ಮೆಚ್ಚುಗೆಯನ್ನ ಪಡೆದಿದ್ದ ತಮ್ಮ ಅಂತ ಹೇಳ್ತಾರೆ. ಆ ರೀತಿಯಾಗಿ ಹಿರಣ್ಯಾಕ್ಷ ಇದ್ದ. ಯುಯುತ್ಸುಹು, ಯುದ್ಧ ಮಾಡೋದು ಅಂದ್ರೆ ಭಾರಿ ಇಚ್ಛೆ ಅವನಿಗೆ. ಮಾಡ್ತಾ ಗದಾಪಾಣಿಹಿ, ಕೈಯಲ್ಲಿ ಗದೆಯನ್ನು ಹಿಡ್ಕೊಂಡು ದಿವಂ ಯಾತಃ, ಸ್ವರ್ಗವನ್ನು ಪ್ರವೇಶ ಮಾಡಿದ ಅಂತ ಹೇಳ್ತಾರೆ. ಈ ರೀತಿಯಾಗಿ ಹಿರಣ್ಯಾಕ್ಷ ಅವನು ಯುದ್ಧ ಅಂದ್ರೆ ಭಾರಿ ಇಷ್ಟ. ಹುಡ್ಕೊಂಡು ದೇವಲೋಕಕ್ಕೆ ಹೋಗಿ ಗದೆಯನ್ನ ಕೈಯಲ್ಲಿ ಹಿಡ್ಕೊಂಡು ಅವನು ಯುದ್ಧ ಮಾಡ್ಲಿಕ್ಕೆ ಸಿದ್ಧನಾದ ಹಾಗೆ ಅಂತ ಹೇಳ್ತಾರೆ. ಅದರಿಂದ ಇವರ ಆರ್ಭಟ ಭಾರಿ ಇರುತ್ತದೆ ಹಾಗೆ ಅಂತ. ಅದಕ್ಕೆ ಪರಮಾತ್ಮ ವರಾಹ ರೂಪವನ್ನು ತಾಳಿ ಈ ಹಿರಣ್ಯಾಕ್ಷನನ್ನ ಮುಂದೆ ಸಂಹಾರ ಮಾಡ್ಲಿಕ್ಕಿದ್ದಾನೆ. ಅದೆಲ್ಲ ಮುಂದೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.